ಹಾಯ್ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಕನ್ನಡದಲ್ಲಿ ಫುಲ್ ಆನ್ ಕನ್ನಡದಲ್ಲೇ ಮಾತಾಡ್ತೀನಿ. ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡಲ್ಲ. ಆ್ಯಂಡ್ ಟ್ರಸ್ಟ್ ಮೀ, ನನಗೆ ಕನ್ನಡ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ. ದ ಓನ್ಲಿ ಪ್ರಾಬ್ಲಮ್ ಇಸ್ ಕನ್ನಡ. ಬರೀ ಒಂದು ಪ್ರಾಬ್ಲಮ್ ಏನಂದರೆ, ನಾನು ಏನಾದರೂ ಯೋಚನೆ ಮಾಡಿ ಬೇಕು ಅಂದರೆ ನಾನು ತುಂಬ ಸ್ವಲ್ಪ ಫಂಬಲ್ ಮಾಡ್ತೀನಿ. ಬರೀ ಕನ್ನಡದಲ್ಲಿ ಅಂತ ಅಲ್ಲ, ಯಾವ ಲ್ಯಾಂಗ್ವೇಜಲ್ಲೂ ಅಷ್ಟೇ. ನಾನು ತುಂಬ ಅಂದರೆ ಏನಾದರೂ ಯೋಚನೆ ಮಾಡಿ ಅಂದರೆ ಇದು ಹೇಳಬೇಕು ಅಂತ ಹೇಳೋಕ್ಕೆ ಟ್ರೈ ಮಾಡಿದ್ರೆ ನಾನು ಫಂಬಲ್ ಮಾಡ್ತೀನಿ. ಅಪಾರ್ಟ್ ಫ್ರಮ್ ದ್ಯಾಟ್, ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ, ನನಗೆ ಚೆನ್ನಾಗಿ ಕನ್ನಡ ಬರುತ್ತೆ. ಅದೆಲ್ಲ ಆಮೇಲೆ ಮಾತಾಡೋಣ. ವಿಡಿಯೋ ದೊಡ್ಡದಾಗ್ತೈತೆ, ಜೀವನ ಪೂರ್ತಿ ಐತೆ ಮಾತಾಡೋಕ್ಕೆ. ಸೊ ನಿನ್ನೆ ನಾನು ಹೇಳಿದ್ದೆ, ಎಲ್ಲ DMs ಅಲ್ಲಿ ನಾನು ಒಬ್ರಿಗೆ ಮೆಸೇಜ್ ರಿಪ್ಲೈ ಮಾಡಿದೆ ಅಂತ. ಸೊ ಅವ್ರೂ ರಿಪ್ಲೈ ಮಾಡಿದ್ರು. ಸೊ ಫಸ್ಟ್ ಆಫ್ ಆಲ್ ಅವ್ರ ಕ್ವಶನ್ ಒಂದಿತ್ತು, ನಿಮಗೆ ಕನ್ನಡ ಬರುತ್ತಾ? ಸೊ ಆಬ್ವಿಯಸ್ಲಿ ನನಗೆ ಕನ್ನಡ ಬರುತ್ತೆ. ಆ್ಯಂಡ್ ದೆನ್ ಅವರು ಮೆಸೇಜ್ ಮಾಡಿದ್ರು ಏನಂದರೆ, ನಿಮ್ಮ ರೀಲ್ಸ್ ಎಲ್ಲ ನೋಡ್ತಾ ಇರ್ತೀನಿ, ಚೆನ್ನಾಗಿ ಮಾಡ್ತಾ ಇದ್ದೀರಾ, ಯಾರು ಏನು ಅನ್ನಲಿ, ಯಾರು ಕಮೆಂಟ್ ಮಾಡಲಿ, ನೀವು ನಿಲ್ಲಿಸ್ಬೇಡಿ, ಕೀಪ್ ಗೋಯಿಂಗ್. ಆ್ಯಂಡ್ ದ್ಯಾಟ್ ಮೆಸೇಜ್ ಮೇಡ್ ಮೀ ಫೀಲ್ಸ್ ಕನ್ನಡ. ಆ ಮೆಸೇಜ್ ನನಗೆ ಓದಿ ಎಷ್ಟು ಚೆನ್ನಾಗಿ ಫೀಲ್ ಆಯಿತು ಅಂದರೆ, ಬಿಕಾಸ್ ಯಾಕಂದರೆ ಅವ್ರು ನನಗೆ ಗೊತ್ತಿಲ್ಲ, ನಾನು ಯಾರಂತ ಅವ್ರಿಗೆ ಗೊತ್ತಿಲ್ಲ. ನಾನು ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿರೋದು, ಹಿಂಗೆ ರ್ಯಾಂಡಮ್ಲಿ ಸ್ಟಾರ್ಟ್ ಮಾಡಿರೋದು, ಏನು ಪ್ಲ್ಯಾನ್ ಇಲ್ಲ, ಏನೂ ಇಲ್ಲ. ಆ್ಯಂಡ್ ಯಾರಾದರೂ ಒಬ್ಬರು ಹಿಂಗೆ ಏನೋ ಒಳ್ಳೆ ಪಾಸಿಟಿವ್ ಮೆಸೇಜ್ ಹಿಂಗೆ ಮಾಡಿದ್ರೆ ಆಬ್ವಿಯಸ್ಲಿ ಯಾರಿಗೂ ಖುಷಿ ಆಗುತ್ತೆ. ಸೊ ಐ ಫೆಲ್ಟ್ ಸೋ ಗುಡ್. ಆ್ಯಂಡ್ ನಾನು ಹಿಂಗೆ ಟ್ರೈ ಮಾಡ್ತೀನಿ ಕನ್ನಡದಲ್ಲೂ ಮಾಡೋಕ್ಕೆ. ಆ್ಯಂಡ್ ಹಿಂಗೆ ನೀವು ಲೈಕ್, ಶೇರ್, ಕಮೆಂಟ್ ಈ ಥರ ಪಾಸಿಟಿವ್ ಮೆಸೇಜಸ್ ಎಲ್ಲ ಮಾಡಿ. ನಾನು ಐ ಹೋಪ್ ಸೊ ನಾನು ಚೆಕ್ ಮಾಡಿ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆಬ್ವಿಯಸ್ಲಿ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಇವಾಗ ಟೈಮ್ ಆಗ್ತೈತೆ, ನನಗೆ ಕೆಲಸಕ್ಕೂ ಹೋಗಬೇಕು ನಾನು. ಸೊ ಬಾಯ್.